ಎಲ್ಲ ಪೇರೆಂಟ್ಸ್ಗೂ ನಮಸ್ಕಾರ. ನಾನು ಡಾಕ್ಟರ್ ದೀಪ್ತಿ ಅಂತ, ಮಕ್ಕಳ ಡಾಕ್ಟ್ರು. ನಾನು ಇವಾಗ ಮಾತಾಡ್ತಾ ಇರೋ ವಿಷಯ 2 ರಿಂದ 5 ವರ್ಷದ ಮಕ್ಕಳು ಏನಿದ್ದಾರೆ ಅವರ ಆಹಾರ ಪದ್ಧತಿ ಬಗ್ಗೆ, ಸರಿನಾ? ಸೊ ಈ 2 ರಿಂದ 5 ವರ್ಷ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಟೈಮ್. ಅವ್ರ ಗ್ರೋತು ಡೆವಲಪ್ಮೆಂಟ್ ತುಂಬ ಫಾಸ್ಟಾಗಿ ರ್ಯಾಪಿಡಾಗಿ ಆಗ್ತಿರುತ್ತೆ. ಸೊ ಆ್ಯಸ್ ಪೇರೆಂಟ್ಸ್ ನಾವುಗಳು ಏನು ಮಾಡಬೇಕು ಮಕ್ಕಳಿಗೆ ಅಂದರೆ, ಅವರಿಗೆ ಬೇಕಾದಂಥ ಆಹಾರ ಕರೆಕ್ಟ್ ಅಳತಿನಲ್ಲಿ ಮತ್ತು ಒಳ್ಳೆ ಥರದ ಊಟ. ಸೊ ಬೋತ್ ಏನು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾವು ಮಗುಗೆ ಊಟನ ಕೊಡಬೇಕು. ಸೊ ಒಂದು ಬ್ರಾಡಾಗಿ ನಾನು ನಿಮಗೆ ಹೇಳ್ತೀನಿ, ಒಂದು ಡೇಗೆ ಏನೇನು ಕೊಡಬೇಕು ಒಂದು ಮಗುಗೆ ಅಂತ. ಒಂದು ಈ ಸೀರಿಯಲ್ಸ್ ಅಂದರೆ ಧಾನ್ಯಗಳಿಂದ ಮಾಡ್ತಿರಲ್ಲ, ಈ ಅಕ್ಕಿ, ರೊಟ್ಟಿ, ಬೇಸಿಕ್ ಫುಡ್ಡು, ಆಮೇಲೆ ಪರೋಟ, ಈ ಥರದ್ದೆಲ್ಲ ಮೇನು 5 ರಿಂದ 6 ಸರಿ ದಿನಕ್ಕೆ ಮಗುಗೆ ಕೊಡಬೇಕು. ಹಾಲೇನು ಕೊಡ್ತೀರಾ ಅದನ್ನು 2 ಕಪ್ ಕೊಡಬೇಕು. ಈ 3 ರಿಂದ 5 ಏಜ್ ಮಕ್ಕಳಿಗೆ 2.5 ಕಪ್ಗಿಂತ ಜಾಸ್ತಿ ಹಾಲನ್ನ ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ಅದಕ್ಕಿಂತ ಜಾಸ್ತಿ ಹಾಲು ಕೊಟ್ವಿ ಅಂದರೆ ಆ ಹಾಲು ಏನು ಮಾಡುತ್ತೆ, ಹೊಟ್ಟೆ ಹಸಿವನ್ನ ಕಮ್ಮಿ ಮಾಡುತ್ತೆ, ಬರೀ ಹಾಲು ಮೇಲೆ ಡಿಪೆಂಡೆಂಟ್ ಆಗ್ತಾರೆ. ಆಮೇಲೆ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ. ಆಮೇಲೆ ಹಿಮೋಗ್ಲೋಬಿನ್ ಅಂತ ಏನು ಕೇಳಿರ್ತೀರ, ಅಂದರೆ ರಕ್ತಹೀನತೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಜಾಸ್ತಿ ಕೊಡೋಕ್ಕೆ ಹೋಗಬಾರ್ದು ಬರೀ ಹಾಲನ್ನ. ಸೊ ಆಮೇಲೆ ಇನ್ನೊಂದು ಏನಂದರೆ, ಈ ಹಾಲಿನ ವಿಷಯ ಬಂದಾಗ ನಾನು ನಿಮಗೆ ಹೇಳ್ತೀನಿ, ಈ ಎಕ್ಸ್ಟ್ರಾ ಏನೇನಿದೆ, ಈ ನ್ಯೂಟ್ರಿಟಿವ್ ಡ್ರಿಂಕ್ ಅಂತ ಏನು ಕೊಡ್ತಾರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಪೌಡರ್ಗಳು ಏನೇನು ಆ್ಯಡ್ ಮಾಡ್ತಾರೆ ಅದೆಲ್ಲ ನೆಸೆಸಿಟಿ ಇರಲ್ಲ. ಪ್ಲೇನ್ ಹಾಲು ಕೊಡ್ಬೋದು. ಏನೋ ಶುಗರ್ ಅಥವಾ ಬೆಲ್ಲ ಏನು ಆ್ಯಡ್ ಮಾಡ್ತೀರೋ ಅದು ಕಡಿಮೆ ಕ್ವಾಂಟಿಟಿನಲ್ಲಿ ಸ್ವಲ್ಪ ಮಾತ್ರ ಆ್ಯಡ್ ಮಾಡಬೇಕು. ಅದು ಜಾಸ್ತಿ ಆ್ಯಡ್ ಮಾಡಿದಷ್ಟು ಮಗುಗೆ ಅನ್ನೆಸೆಸರಿ ಎಕ್ಸ್ಟ್ರಾ ಕ್ಯಾಲರೀಸ್ ಆಗುತ್ತೆ. ಸೊ ನೀವು ಹಾಲು ಕೊಡುವಾಗ ಯಾವ ರೀತಿ ಕೊಡಬೇಕಂದ್ರೆ, ಪ್ಲೇನ್ ಹಾಲು, ತುಂಬ ಕಡಿಮೆ ಶುಗರ್, ಅದು ಹಾಕಿಲ್ಲ ಅದು ನಡೆಯುತ್ತೆ. ನಾವು ಮಗುಗೆ ಹೇಗೆ ಅಭ್ಯಾಸ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಹೋಗುತ್ತಲ್ವ. ಸೊ ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಏನಂದರೆ, ಒಂದು ದಿನಕ್ಕೆ ಒಂದು ಮೊಟ್ಟೆ, ಇಲ್ಲ ನಾನ್ ವೆಜ್ ತಿನ್ನೋರಾದರೆ ಒಂದು ಮೊಟ್ಟೆ, ಒಂದು ಅಟ್ಲೀಸ್ಟ್ ಒಂದು ಸ್ಮಾಲ್ ಚಿಕನ್ ಮಾಡಿದರೆ ಒಂದು ಸ್ಮಾಲ್ ಪಾರ್ಟ್, ಅದು ಒಂದು ಪಾರ್ಟ್ ಥರ ಕೊಡ್ಬೋದು. ಆಮೇಲೆ ದಿನಕ್ಕೊಂದು 2-3 ಸರಿ ಹಣ್ಣುಗಳನ್ನ ಕೊಡಿ, ಹಣ್ಣು ತರಕಾರಿ. ಸೊ ತರಕಾರಿ ಎನಿವೇಸ್ ನೀವು ಊಟದಲ್ಲಿ ಆ್ಯಡ್ ಮಾಡ್ತೀರಾ. ಸೊ ಈ ತರಕಾರಿ ಮತ್ತು ಹಣ್ಣನ್ನು ನಾನು ನಿಮಗೆ ಒಂದಷ್ಟು ಹೇಳಬೇಕು. ಈ ಹಣ್ಣು ಜ್ಯೂಸ್ ರೀತಿನಲ್ಲಿ ಏನು ಕೊಡ್ತೀರಾ ಅದು ಯಾವತ್ತೂ ಮಗುಗೆ ಒಳ್ಳೆಯದಲ್ಲ. ಸೊ ಆ ಜ್ಯೂಸಲ್ಲಿ ಕೂಡ ನೀವೇನೇ ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಹಾಕಿಲ್ಲ ಅಂದ್ರೂ ಮಗುಗೆ ಆ ಜ್ಯೂಸ್ ಫ್ರೂಟಲ್ಲಿ ಒಂದು ಸ್ವೀಟ್ ಇರುತ್ತೆ, ಫ್ರಕ್ಟೋಸ್ ಅಂತ. ಸೊ ಅದೇನಾಗುತ್ತೆ ಮಗುಗೆ ಹಲ್ಲಿಗೆಲ್ಲ ಅದು ಒಳ್ಳೆಯದಲ್ಲ. ಆ್ಯಂಡ್ ಮೋರ್ ಓವರ್, ನೀವು ಈ ಅರ್ಲಿ ಏಜಲ್ಲಿ ಮಗುಗೆ ಫ್ರೂಟ್ ಜ್ಯೂಸಸ್ ಅಂತ ಕೊಡ್ತಾ ಹೋದರೆ ಜಾಸ್ತಿ ಏನಾಗುತ್ತೆ, ಅವು ಹೋಗ್ತಾ ಸ್ವೀಟ್ ಫುಡ್ ಮೇಲೆ ಅವಕ್ಕೆ ಬಯಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ? ಆಮೇಲೆ ಎಸ್ಪೆಷಲಿ ಇದಕ್ಕೇನಾದ್ರು ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಆದರೆ ಇದು ಸುಮ್ಮನೆ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಮಗುನ ಒಬೆಸಿಟಿ ಮಾಡುತ್ತೆ. ಸೊ ಇದೆಲ್ಲದಕ್ಕಿಂತ ಬೆಟರ್ ನಾವು ಡೈರೆಕ್ಟ್ ಫ್ರೂಟ್ನ ಡೈರೆಕ್ಟಾಗಿ ಹಾಗೇ ಚೆನ್ನಾಗಿ ತೊಳೆದ್ಬಿಟ್ಟು ಮಗುಗೆ ತಿನ್ಸೋದು ಬೆಟರ್, ಸರಿನಾ? ಸೊ ಯಾವ ರೀತಿ ನಾವು ಕೇಳ್ತಾವೆ ಆ ಥರ ಮಗುಗೆ ತಿನ್ಸೋದು ಬೆಟರ್. ಒಂದು ದಿನಕ್ಕೆ ಎಲ್ಲ ರೀತಿಯ ಸೀಸ್ನಲ್ ಫ್ರೂಟ್ಸ್ ಎಲ್ಲ ಕೊಡ್ಬೋದು ಮಕ್ಕಳಿಗೆ, ಈ ಏಜ್ ಮಕ್ಕಳಿಗೆ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಮಗುಗೆ ಈ ಏಜಲ್ಲಿ ನೀವು ಮಕ್ಕಳನ್ನ ಪ್ರೀಸ್ಕೂಲ್ ಈ ಥರ ನರ್ಸರಿಗಳಿಗೆ ಕಳಿಸ್ತೀರಲ್ವ, ಡೇ ಕೇರ್ಸ್ಗೆ. ಸೊ ಇಲ್ಲೇನಾಗುತ್ತೆ, ನೀವು ಬಾಕ್ಸ್ ಏನು ಹಾಕ್ಕೊಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. 4-5 hours ಏನು ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ ಆ ಟೈಮಲ್ಲಿ ಈ ಎನರ್ಜಿ ಫುಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದು ಮೇನ್ ಇಂಪಾರ್ಟೆಂಟ್. ನೀವು ಫಸ್ಟಿಂದ ಹೇಳ್ತೀನಿ, ನೀವು ಬಾಕ್ಸ್ ಏನು ಕವರ್ ಮಾಡ್ತೀರಾ ಫುಡ್ನ ಅದು ಬೆಟರ್ ಆಲ್ವೇಸ್ ಸ್ಟೀಲ್ ಬಾಕ್ಸ್, ಪ್ಲಾಸ್ಟಿಕ್ ಬಾಕ್ಸಸ್ ಯೂಸ್ ಮಾಡಬೇಡಿ. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅಕಸ್ಮಾತ್ ಪ್ಲಾಸ್ಟಿಕ್ಕೇ ಯೂಸ್ ಮಾಡಬೇಕಂತ ಇದ್ರು ತುಂಬ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಬರುತ್ತೆ, ಅದನ್ನು ಮಾತ್ರ ಯೂಸ್ ಮಾಡಿ. ಈ ಸ್ಟೀಲ್ ಬಾಕ್ಸಸ್ ಆರ್ ಆಲ್ವೇಸ್ ದ ಬೆಸ್ಟ್ ಮಕ್ಕಳಿಗೆ ಫುಡ್ ಹಾಕ್ಕೊಡೋದಕ್ಕೆ. ಆಮೇಲೆ ಅದರಲ್ಲಿ ಒಂದು ಇಂಪಾರ್ಟೆಂಟ್, ನಾನು ಈ ಏಜ್ ಮಕ್ಕಳು ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ಕೂಲ್ ಟೀಚರ್ ಇರ್ತಾರೆ. ಸೊ ಸ್ಕೂಲ್ ಟೀಚರ್ ಭಯಕ್ಕೆ ಮಕ್ಕಳು ನಾವು ಎಷ್ಟು ಹಾಕ್ಕೊಟ್ಟು ತಿನ್ಬಿಡ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ದಯವಿಟ್ಟು ನೀವು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಗುಗೆ ಪ್ರೆಷರೈಸ್ ಮಾಡಬೇಡಿ. ಸೊ ಯಾಕಂದರೆ ನೀವು ಪ್ರೆಷರೈಸ್ ಮಾಡೋದ್ರಿಂದ ಮಗುಗೆ ಆ ಫುಡ್ ಮೇಲೆ ಹೇಟ್ರೆಡ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋಲ್ಲ. ಸೊ ನೀವು ಹಾಕ್ಕೊಡೋ ಕ್ವಾಂಟಿಟಿನ ಬ್ಯಾಲೆನ್ಸ್ ಮಾಡಿ, ಕಮ್ಮಿನೂ ಹಾಕಬೇಡಿ ಜಾಸ್ತಿನೂ ಹಾಕಬೇಡಿ. ಎಷ್ಟು ಮಿನಿಮಮ್ ನಿಮ್ಮ ಮಗು ತಿನ್ನೋದು ಎಷ್ಟು ಅಂತ ಗೊತ್ತಿರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಡಿ. ಸೊ ಅದು ಒಂದೊಂದು ದಿನಕ್ಕೆ ಒಂದೊಂದು ಊಟಕ್ಕೆ ಒಂದೊಂದು ಥರ ಆಗ್ಬೋದು ನಿಮ್ಮ ಮಕ್ಕಳಿಗೆ, ಅದು ಗೊತ್ತಿರುತ್ತೆ ನಿಮಗೆ. ಸೊ ಒಂದಷ್ಟು ಜಾಸ್ತಿನ ಹಾಕಿ ಕಳ್ಸೋಕೆ ಹೋಗ್ಬೇಡಿ. ಏನು ಹಾಕಿ ಕಳಿಸ್ತಿರಲ್ಲ ಅದು ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈಗ ಅದರಲ್ಲಿ ಮೇನ್ ಫುಡ್ ಬಂದುಬಿಟ್ಟು, ಒಂದು ನೀವೇನು ಮಾಡ್ತೀರಾ, ಪರೋಟ ಮಾಡ್ತೀರಾ, ಇಲ್ಲ ಚಪಾತಿ, ಇಲ್ಲ ರೈಸ್ ಏನು ಮಾಡ್ತೀರಾ ಅದು ಮೇನ್ ಫುಡ್ ಆಗುತ್ತೆ. ಅದಕ್ಕೆ ನೆಂಚ್ಕೊಳ್ಳೋದಕ್ಕೋಸ್ಕರ ಒಂದು ವೆಜಿಟೇಬಲ್ದು ಟೈಪ್ ಆಫ್ ವೆಜಿಟೇಬಲ್ಸು ಏನಾದರೂ, ಇಲ್ಲ ದಾಲ್ ಏನು ಮಾಡ್ತಾರೆ ಅದು ಭಾಳ ಇಂಪಾರ್ಟೆಂಟ್. ಪ್ರೋಟೀನಲ್ಲಿ
ತುಂಬ ರಿಚ್ ಇರುತ್ತೆ. ಸೊ ಅದು ವೆಜಿಟೇಬಲ್ಸ್ ಕರಿ ಇಲ್ವಾ ಪಲ್ಯ, ಮೊಟ್ಟೆ ಪಲ್ಯ ಆ ಥರ ಇಲ್ಲ ಆ ಥರ ನೀವು ಮಾಡಿಕೊಡ್ಬೋದು. ಹ್ಯಾಂಡಿನ ಥರನೂ ಕೊಡ್ಬೋದು, ಅಂದರೆ ಕೈಲಿ ಇಟ್ಕೊಂಡು ತಿನ್ನೋ ಥರ, ಲೈಕ್ ಪರೋಟ ರೋಲ್ಸು, ಅದ್ರ ಮಧ್ಯದಲ್ಲಿ ನೀವೇನು ಇದನ್ನು ಹಾಕ್ಬಿಟ್ಟು ಪಲ್ಯಗಳನ್ನ ಹಾಕ್ಬಿಟ್ಟು ಸುತ್ಕೊಡೋ ಥರನೂ ಹಾಕ್ಕೊಡ್ಬೋದು. ಆಮೇಲೆ ಇದು ಏನು ಬೇಕಾದ್ರೆ ಮೊಟ್ಟೆ ಸಪ್ರೇಟಾಗಿ ಬೇಕಾದ್ರೆ ಕಳಿಸ್ಬೋದು. ಆಮೇಲೆ ಸ್ನ್ಯಾಕ್ಸ್ ಟೈಮ್ ಅಂತ ಏನಾದರೂ ಅಲ್ಲಿ ಕೊಟ್ಟಾಗ ಆ ಥರ ಬ್ರೇಕ್ಸ್ ಇದ್ದಾಗ ಆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೆ ಏನೇನೋ ಜಂಕ್ ಫುಡ್ ಹಾಕ್ಕೊಡ್ಬೇಡಿ. ಏನು ಮಾಡಿ ತರಕಾರಿಗಳು ವೆಜಿಟೇಬಲ್ಸ್ನ ಕಟ್ ಮಾಡಿ ಸ್ಲೈಸ್ ಮಾಡಿ ಕೈಯಲ್ಲಿ ಇಟ್ಕೊಂಡು ತಿನ್ನೋ ಥರ ಮಾಡಿಬಿಟ್ಟು ಹಾಕ್ಕೊಡಿ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೂ ಆಗಲಿ ಮಕ್ಕಳನ್ನ ಪ್ರೆಷರೈಸ್ ಮಾಡಬೇಡಿ, ಇಷ್ಟು ತಿನ್ಕೊಂಬರಬೇಕು, ಇಷ್ಟು ಇರಬೇಕು ಅಂತ. ಆಮೇಲೆ ಅಲ್ಲಿ ಹೆದರ್ಕೊಂಡು ತಿಂತಾರೆ. ಅದೇನಾಗುತ್ತೆ, ಮಕ್ಕಳಿಗೆ ಆ ಪ್ರೆಷರೈಸಿಂದ ಊಟದ ಮೇಲೆ ಹೇಟ್ರೆಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಫೋರ್ಸ್ ಮಾಡಬಾರ್ದು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಅಟ್ರ್ಯಾಕ್ಟ್ ಆಗೋ ರೀತಿಯಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿ ನಾವು ಫುಡ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಹಾಕ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಆ್ಯಂಡ್ ಕೆಲವೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಸಚ್ ಈ ಏಜಲ್ಲಿ ನೀವು ಊಟ ಮಾಡಿಸುವಾಗ ಕೆಲವೊಂದು ಟಿಪ್ಸ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಫಸ್ಟ್ ಒನ್ನು, ಊಟ ಮಾಡೋಕ್ಕೆ ಮುಂಚೆ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಬೇಕು. ಸೊ ನೀವು ಮಕ್ಕಳಿಗೆ ನೀವು ಅದ್ರ ಮುಂದೆ ಹ್ಯಾಂಡ್ ವಾಶ್ ಮಾಡಿಸಿ ಫಸ್ಟ್ ಹೇಳ್ಕೊಡಿ ಹೆಂಗೆ ಹ್ಯಾಂಡ್ ವಾಶ್ ಮಾಡೋದಂತ. ಮಕ್ಳ ಕೈಲೇ ಮಾಡಿಸಿ ಹ್ಯಾಂಡ್ ವಾಶು. ಆ್ಯಂಡ್ ಅದನ್ನು ಒಂದು ರುಟೀನ್ ಥರ ಮಾಡಿಸಿ ಹ್ಯಾಂಡ್ ವಾಶ್. ಹೈಜೀನ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ನೀವು ತಟ್ಟೆಗೆ ಹಾಕ್ಕೊಡುವಾಗ ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ಊಟ ಹಾಕ್ಕೊಟ್ಟಾಗ ಏನಾಗುತ್ತೆ, ದೊಡ್ಡ ತಟ್ಟೆಲಿ ಊಟ ಇಷ್ಟು ಸಣ್ಣದು ಕಾಣಿಸುತ್ತೆ. ಸೊ ಅವಕ್ಕೆ ಅಟ್ರಾಕ್ಟಿವ್ ಆಗುತ್ತೆ. ನೀವು ಸಣ್ಣ ತಟ್ಟೆಲಿ ಸ್ವಲ್ಪ ಹಾಕ್ಕೊಟ್ರೆ ಅದು ಜಾಸ್ತಿ ಕಾಣಿದಾಗ ಅವ್ರು ಸ್ವಲ್ಪ ಓವರ್ವೆಲ್ಮ್ ಆಗಿಬಿಟ್ಟು ಕಡಿಮೆ ತಿನ್ನೋ ಚಾನ್ಸಸ್ ಇರುತ್ತೆ. ಅದು ಒಂದು. ಆಮೇಲೆ ಊಟನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನೇ ಕರ್ಕೊಂಡು ಹೋಗಿ ವೆಜಿಟೇಬಲ್ಸ್ ತರೋದಕ್ಕೆ. ಆಮೇಲೆ ಕಟ್ ಮಾಡುವಾಗ ಅವಕ್ಕೆ ಫನ್ ಥರ ತೋರಿಸ್ತಾ ಇರಿ. ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಕಟ್ ಮಾಡೋದು ಶಾರ್ಪ್ಸಿಂದ ದೂರ ಇಟ್ಟು ಫನ್ನಾಗಿ ಅವ್ರ ಕಡೆ ತೋರಿಸ್ಬಿಟ್ಟು ಫನ್ ಶೇಪ್ಸಲ್ಲಿ ಕಟ್ ಮಾಡೋದು ಆ ಥರ ಎಲ್ಲ ತೋರಿಸ್ತಾ ಇರಿ. ಸೊ ಅವಕ್ಕೆ ಇಷ್ಟ ಆಗೋ ರೀತಿಯಲ್ಲೇ ಪ್ರೆಸೆಂಟ್ ಮಾಡಿ. ಸೊ ಕೆಲವು ಮಕ್ಕಳಿಗೆ ಎಲ್ಲನೂ ರೋಟಿ ಚಪಾತಿ ಥರ ಮಾಡೋದಕ್ಕೆ ಇಷ್ಟ. ಸೊ ಎಲ್ಲನೂ ತುರಿದ್ಬಿಟ್ಟು ಬೇಕಾದ್ರೆ ರೊಟ್ಟಿ ಮಾಡಿ ಕೊಡ್ಬೋದು. ಆಮೇಲೆ ಸಪ್ರೇಟಾಗಿ ವೆಜಿಟೇಬಲ್ಸ್ ಕೊಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ಪೇರೆಂಟ್ಸು ಅವ್ರ ಮುಂದೆ ಹೆಂಗೆ ತಿಂತಾರೋ ಅದನ್ನೇ ಮಕ್ಕಳು ಕಲ್ತ್ಕೊತಾರೆ. ಸೊ ಅವ್ರ ಮುಂದೆ ನಾವು ನಮಗೇನೇ ಇಷ್ಟ ಆಗಿಲ್ಲ ಅಂತ ಹೇಳಬಾರ್ದು. ಎಲ್ಲನೂ ಇಷ್ಟ ಅಂತಲೇ ತಿನ್ನಬೇಕು. ಆಮೇಲೆ ಅವ್ರನ್ನ ನಮ್ಮ ಜೊತೆ ಕೂರಿಸ್ಕೊಂಡು ತಿನ್ನಬೇಕು. ಅವ್ರು ನಮ್ಮನ್ನು ನೋಡಿ ತಿನ್ನೋದನ್ನ ಕಲಿತಾರೆ. ಆಮೇಲೆ ಊಟ ಮಾಡುವಾಗ ಯಾವತ್ತೂ ಟಿ ವಿ ತೋರಿಸೋದಾಗಲಿ ಆಟ ಆಡಿಸ್ಕೊಂಡು ಊಟ ಮಾಡೋದಾಗಲಿ ಇಲ್ಲ. ಊಟನೇ ಎಂಜಾಯ್ ಮಾಡ್ಕೊಂಡು ತಿನ್ನೋ ಥರ ನೀವು ಅವ್ರಿಗೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನಂದರೆ, ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಟಿ ವಿ ಸ್ಕ್ರೀನ್ ಇಸ್ ಅಬ್ಸಲ್ಯೂಟ್ಲಿ ತೋರಿಸೋಕೆ ಹೋಗಬೇಡಿ ಊಟ ಮಾಡೋ ಟೈಮಲ್ಲಿ. ಆಮೇಲೆ ಮೇಯ್ನ್ ಇನ್ನೊಂದು ಜಂಕ್ ಫುಡ್ ಪೂರ್ತಿ ಅವಾಯ್ಡ್ ಮಾಡಿ. ಆದಷ್ಟು ಮನೆಯಲ್ಲೇ ಎಲ್ಲನೂ ಮಾಡ್ಕೊಳ್ಳಿ. ಈಗ ಅವ್ರು ಪಿಜ್ಜಾ ಏನಾದರೂ ಕೇಳ್ತಾರೆ ಅಂದ್ಕೊಳ್ಳಿ ಹೊರಗಡೆ ನೋಡಿಬಿಟ್ಟು, ಅದನ್ನ ನೀವೇ ಮನೆಯಲ್ಲಿ ನಿಮ್ಗೆ ಬರೋ ರೀತಿಯಲ್ಲೇ ಮಾಡಿಕೊಡಿ. ಜಂಕ್ ಫುಡ್ ಯಾವತ್ತೂ ಒಳ್ಳೆಯದಲ್ಲ, ಎಸ್ಪೆಷಲಿ ಪ್ಯಾಕೇಜ್ ಫುಡ್. ಸೊ ಇದೆಲ್ಲ ಸ್ವಲ್ಪ ಸ್ಮಾಲ್ ಟಿಪ್ಸು ನಾನು ನಿಮಗೆ ಕೊಟ್ಟಿರೋದು ಊಟದ ಬಗ್ಗೆ. ಸೊ ನೀವು ಇನ್ನೂ ಬೇಕಂದರೆ ಇನ್ನೂ ಏನಾದರೂ ಡೌಟ್ ಬಂತಂದರೆ IAP ಗೈಡ್ಲೈನ್ಸ್ ಅಂತ ಬರುತ್ತೆ ಮಕ್ಕಳಿಗೆ, ಪೇರೆಂಟಲ್ ಗೈಡ್ಲೈನ್ಸ್ ಅಂತ ಆನ್ಲೈನಲ್ಲಿ. ಸೊ ಅದನ್ನು ನೀವು ನೋಡಿದ್ರೆ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಇನ್ನೂ ಹೆಂಗೆ ಅಂತ. ಸೊ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಕೊಡ್ತೀನಿ, ಮಗುಗೆ ನಾವು ಈ ಏಜಲ್ಲಿ ಯಾವ ಥರ ನ್ಯೂಟ್ರಿಷನ್ ಮೇಂಟೈನ್ ಮಾಡ್ತೀವಿ ಅನ್ನೋದು ಅವರ ಫ್ಯೂಚರ್ ಡಿಸೈಡ್ ಆಗುತ್ತೆ. ಯಥೇಚ್ಛವಾಗಿ ತುರ್ಕೋದು ಒಬೆಸಿಟಿ ಕಾಸ್ ಮಾಡುತ್ತೆ. ಜಂಕ್ ಫುಡ್ಡು, ನಾನ್ ನ್ಯೂಟ್ರಿಷಿಯಸ್ ಫುಡ್ಡು ತಿನ್ಸಿದ್ರೆ ಯಾವುದೇ ನ್ಯೂಟ್ರಿಯೆಂಟ್ ಇಲ್ಲದೆ ಮಕ್ಕಳು ಬೇರೆ ಕಾಯಿಲೆಯಿಂದ ಬಳಲಬೇಕಾಗುತ್ತೆ ಮುಂದೆ. ಸೊ ತುಂಬ ಕಾಷಿಯಸ್ ಆಗಿ ಊಟ ಮಾಡಿಸೋದು ನಮ್ಮ ಪೇರೆಂಟ್ಸ್ಗಳಾದ ನಮ್ಮ ಜವಾಬ್ದಾರಿ. ಓಕೆ, ಥ್ಯಾಂಕ್ ಯು.